ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ದೊಡ್ಡಮನಿ. ಇದಕ್ಕೆ ಲಕ್ಕಮ್ಮನವರು ಕೃಷಿಯಲ್ಲಿ ಉತ್ತಮ ಬೆಳೆ ಇಳುವರಿಯ ಬೀಜ ಬಿತ್ತುವ ಮತ್ತು ಬೆಳೆಯುವ ವಿಶ್ಲೇಷಣೆ ಕಾಣಬಹುದು. ಶಿವಶರಣರ ವಚನ ಸಂಪುಟ 1 ವಚನ ಸಂಖ್ಯೆ 5ರಲ್ಲಿ ವಚನ ಈ ರೀತಿಯಾಗಿದೆ. ಆವ ಬೀಜ ಬೀಳುವಲ್ಲಿ ಮಳೆ ಮುಖ ಇಂಚು ಮಿಂಚುಂಟೆ, ನೀ ಮರೆದಲ್ಲಿ ನಾನರಿದಲ್ಲಿ ಬೇರೊಂದೊಡಲುಂಟೆ, ಮೂಲ ನಷ್ಟವಾದಲ್ಲಿ ಅಂಕುರ ನಿಂದಿತ್ತು, ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದು ಒಡಲುಂಟೆ, ಬೇರೊಂದಡಿ ಇಡದಿರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನರಿಯಬಲ್ಲಡೆ. ಹೀಗೆ ಜೀವ ಸ್ಫುರಿಸುವ ಪ್ರಕ್ರಿಯೆಯನ್ನು ವರ್ಣಿಸುವ ಸಾಲುಗಳಲ್ಲಿ ಕೃಷಿಯಲ್ಲಿ ಬಿತ್ತನೆ ಬೀಜಕ್ಕಿರುವ ಮಹತ್ವ ಎದ್ದು ಕಾಣುತ್ತದೆ. ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ, ಹೂವು ಕಾಯಿ ಹಣ್ಣಾಗುವುದು, ಅದರೊಳಗಿಂದ ಮತ್ತೆ ಬೀಜ ಹೊರಟು ಅಸಂಖ್ಯ ಸಸಿಗಳಾಗಿ ಹಸಿರು ಹಬ್ಬುತ್ತಾ ಹೋಗುವುದು. ಹೀಗೆ ನಿಸರ್ಗದಲ್ಲಿ ನಿರಂತರ ನಡೆಯುವ ಚಲನಶೀಲ ಬದುಕಿನ ಮೂಲವಿರುವುದು ಬೀಜದಲ್ಲಿ. ಅದನ್ನೇ ಪ್ರಭುದೇವ ಬೀಜದೊಳಗನ ವೃಕ್ಷದಂತೆ ನಿಮ್ಮ ಶರಣ ಸಂಬಂಧ ಎನ್ನುವಾಗ ಸಕಲ ಜೀವರಾಶಿಗಳಲ್ಲಿ ಅದೃಶ್ಯವಾಗಿ, ಅಲಿಪ್ತವಾಗಿ, ಅವ್ಯಕ್ತವಾಗಿ, ಅಭೇದ್ಯವಾಗಿ ಪರಮಾತ್ಮ ನೆಲೆಸಿದ್ದಾನೆಂದು ಹೇಳುತ್ತಾನೆ. ಬೀಜವೊಂದು ಭೂಮಿಗೆ ಬಿದ್ದಾಗ ಅದಕ್ಕೆ ಮೊಳಕೆ ಮುಖ ಎಂಬ ಹಿಂದೆ ಮುಂದೆ ಉಂಟೆ ಎಂದು ಲಕ್ಕಮ್ಮ ಪ್ರಶ್ನಿಸಿದ್ದಾಳೆ. ಬೀಜ ಹೇಗೆ ಬಿದ್ದರೂ ಮೊಳಕೆ ಒಡೆಯುತ್ತದೆ. ಸುಪ್ತಾವಸ್ಥೆಯಲ್ಲಿದ್ದ ಬೀಜವು ನೀರು, ಆಮ್ಲಜನಕ ಮತ್ತು ಸೂಕ್ತ ತಾಪಮಾನವನ್ನು ಹೀರಿಕೊಂಡು ಭ್ರೂಣವು ಸಕ್ರಿಯಗೊಂಡು ಸಸಿಯಾಗಿ ಬೆಳೆಯಲು ಪ್ರಾರಂಭಿಸುವ ಪ್ರಕ್ರಿಯೆಯಾಗಿದೆ. ಇದು ಬೇರು ಮತ್ತು ಕಾಂಡ ಹೊರಹೊಮ್ಮುವ ಮೂಲಕ ಮಣ್ಣಿನಿಂದ ಹೊರಬರುತ್ತದೆ. ಈ ಪ್ರಕ್ರಿಯೆಯು ಉತ್ತಮ ಬೆಳೆ ಇಳುವರಿ ಮತ್ತು ಗುಣಮಟ್ಟಕ್ಕೆ ನಿರ್ಣಾಯಕವಾಗಿದೆ. ಬಿತ್ತಿದ ಬೀಜದ ಹಿಂದಿನ ಅಥವಾ ಮೊಳಕೆಯ ಭಾಗ ಹೇಗೆ ಬಿದ್ದರೂ ಅದು ಹುಟ್ಟುತ್ತದೆ. ಇಲ್ಲಿ ಮುಖ್ಯವಾದುದು ಬೀಜದ ಮೂಲದ ನಷ್ಟವಾಗುವಿಕೆ. ಈ ಸತ್ಯವನ್ನು ತನ್ನ ಗಂಡ ಮಾರಯ್ಯನಿಗೆ ತಿಳಿಸುವ ಲಕ್ಕಮ್ಮ, ನಾವಿಬ್ಬರು ಮಾಡುವ ಕಾಯಕದಲ್ಲಿ ನೀನು ಮರೆತು ನಾನು ಅರಿತರೂ ಯಾವ ವ್ಯತ್ಯಾಸವಿಲ್ಲವೆಂದು ಅರಿವು ನೀಡುತ್ತಾಳೆ. ನಮ್ಮಲ್ಲಿ ಕೂಟಕ್ಕೆ ಮಾತ್ರ ಹೆಣ್ಣು ಗಂಡು ಎಂಬ ಭೇದವಿದೆ ಹೊರತು ಅರಿವಿನಲ್ಲಿ ಆ ಭೇದವಿಲ್ಲ. ಅದಕ್ಕಾಗಿ ನೀನು ಬೇರ್ಯಾವ ವಿಚಾರಕ್ಕೂ ಒಳಗಾಗಬೇಡ ಎಂದು ತಿಳಿಸುತ್ತಾಳೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನರಿಯಲು ಜ್ಞಾನ ಕ್ರಿಯೆಗಳೆರಡೂ ಸಾಕೆಂಬುದು ಅವಳ ಅಭಿಪ್ರಾಯವಾಗಿದೆ. ಹೆಣ್ಣು ಗಂಡು ಯಾರೇ ಇದ್ದರೂ ಅರಿವು ಮೂಡುತ್ತದೆ. ಏಕೆಂದರೆ ಅರಿವಿಗೆ ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲ. ನೀನು ಮರೆತಲ್ಲಿ ನಾನು ಅರಿತಲ್ಲಿ ಬೇರೊಂದು ದೇಹ ಉಂಟೆ ಎನ್ನುವ ಲಕ್ಕಮ್ಮ ಹೆಣ್ಣು ಗಂಡು ಎಂಬ ಭೇದವಿಲ್ಲದ ಮೂಲ ಅರಿವು ಆಗದೇ ಇದ್ದಾಗ, ಅಂದರೆ ಒಳಗಿನ ಪ್ರಜ್ಞೆಯು ಮೂಡದೇ ಇದ್ದಾಗ ವ್ಯಕ್ತಿತ್ವ ವಿಕಸನವಾಗುವುದು ನಿಲ್ಲುತ್ತದೆ. ಅರಿವನ್ನು ಒಬ್ಬರು ಮರೆತು ಇನ್ನೊಬ್ಬರು ಮರೆಯದೇ ಇದ್ದಾಗ ಆ ಮರೆಯದವರು ಬೇರೊಂದು ಪ್ರಕಾರದ ಅರಿವನ್ನು ಹೊತ್ತ ದೇಹ ಹೊಂದಿದ್ದಾರೆ ಎಂಬುದು ಸುಳ್ಳು. ಬೇರೊಂದು ಅಡಿಯ ನೀಡದಿರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವನ್ನರಿಯಬಲ್ಲಡೆ ಎಂದು ಲಕ್ಕಮ್ಮ ತಿಳಿ ಹೇಳುತ್ತಾಳೆ. ಲಿಂಗದ ಅರಿವು ಉಂಟಾಗಬೇಕಾದರೆ ಲಿಂಗ ಭೇದವೆಂಬ ಅನಾಗರಿಕ ಪದ್ಧತಿಯನ್ನು ಬಿಡಬೇಕೆಂದು ಆಕೆ ಸೂಚಿಸಿದ್ದಾಳೆ. ಹೆಣ್ಣು ಮೋಕ್ಷ ಹೊಂದಬೇಕೆಂದರೆ ಮುಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟಬೇಕೆಂದು ಕೆಲ ಧರ್ಮಗಳು ಹೇಳುತ್ತವೆ. ಆದರೆ ಲಿಂಗವಂತ ಧರ್ಮದಲ್ಲಿ ಹೆಣ್ಣು ಗಂಡು ಎಂಬ ಭೇದಭಾವವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ.
ಎಲ್ಲರಿಗೂ ಧನ್ಯವಾದಗಳು.